ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀಡಿಯಾ ವಿಸ್ತಾರ್ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ನಿಶ್ಚಿತ. ಈ ದಿನ ನಾವು ನವರಾತ್ರಿಯ ವಿಶೇಷವನ್ನ ತಿಳಿಯೋಣ. ನವರಾತ್ರಿ ಎಂಬುದು ದುರ್ಗಾದೇವಿಯ 9 ಶಕ್ತಿ ಸ್ವರೂಪವನ್ನ 9 ದಿನಗಳ ಕಾಲ ಆಚರಿಸುವಂತಹ ಹಬ್ಬವಾಗಿದೆ. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಸೂಚಿಸುತ್ತೆ. ಈ ಸಮಯದಲ್ಲಿ ಭಕ್ತರು ಉಪವಾಸ, ನೃತ್ಯ, ಸಂಗೀತ ಹಾಗೂ ದುರ್ಗಾದೇವಿಯ ಪೂಜೆಯನ್ನ ಆಚರಿಸ್ತಾರೆ. ಪ್ರತಿದಿನವೂ ದೇವಿಯ ಸ್ವರೂಪಕ್ಕೆ ಅನುಗುಣವಾಗಿ 9 ವಿಭಿನ್ನ ಬಣ್ಣಗಳ ಉಡುಪುಗಳನ್ನ ಧರಿಸಲಾಗುತ್ತೆ. ಆ ಬಣ್ಣಗಳಿಗೆ ಅದರದೇ ಆದ ವಿಶೇಷತೆ ಹಾಗೂ ಮಹತ್ವವಿದೆ. 9ನೆಯ ದಿನ ಮಹಾನವಮಿ ಹಾಗೂ 10ನೆಯ ದಿನ ವಿಜಯದಶಮಿ ಅಥವಾ ದಸರಾನ ಆಚರಿಸಲಾಗುತ್ತೆ. ಇದು ರಾವಣನ ಮೇಲೆ ರಾಮನ ವಿಜಯ ಹಾಗೂ ದುರ್ಗಾದೇವಿಯು ಮಹಿಷಾಸುರ ಮರ್ದನೆಯ ವಿಜಯವನ್ನ ಸಂಕೇತಿಸುತ್ತೆ. ನವರಾತ್ರಿಯ ಮೊದಲನೆಯ ದಿನವನ್ನ ದೇವಿಯ ಮೊದಲ ರೂಪವಾದ ಶೈಲಪುತ್ರಿ ದೇವಿಗೆ ಸಮರ್ಪಿಸಲಾಗುತ್ತೆ. ಪರ್ವತರಾಜನ ಹಿಮಾಲಯದ ಮಗಳಾಗಿರೋದ್ರಿಂದ ಆಕೆಗೆ ಶೈಲಪುತ್ರಿ ಎಂಬ ಹೆಸರು ಕೂಡ ಬಂದಿದೆ. ಶೈಲಪುತ್ರಿ ಸತೀದೇವಿಯ ಪುನರ್ಜನ್ಮವಾಗಿದ್ದು, ಸಾಮಾನ್ಯವಾಗಿ ನಂದಿಯ ಮೇಲೆ ಸವಾರಿಯಾಗಿ ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದು ಕುಂತಿರುವ ರೂಪದಲ್ಲಿ ನಿಮಗೆ ಕಾಣಿಸುತ್ತೆ. ಹಾಗೆ ಶೈಲಪುತ್ರಿ ದೇವಿಯು ಭೂಮಿಯ ಅಸ್ತಿತ್ವ ಮತ್ತು ಆಧ್ಯಾತ್ಮದ ಆರಂಭಗಳ ಪ್ರತೀಕವಾಗಿದ್ದು, ದೈವಿ ಶಕ್ತಿಯ ಶಿಖರವನ್ನ ಪ್ರತಿಬಿಂಬಿಸ್ತಾಳೆ. ಶೈಲಪುತ್ರಿ ದೇವಿ ಆರಾಧನೆ ಮಾಡೋದ್ರಿಂದ ತಾಳ್ಮೆ, ಧೈರ್ಯ ಮತ್ತು ಶಾಂತಿ ತರುತ್ತದೆ ಎಂದು ನಂಬಲಾಗಿದೆ. ಶೈಲಪುತ್ರಿಯನ್ನ ಬಿಳಿ ಬಣ್ಣದ ವಸ್ತ್ರದಿಂದ ಪ್ರತಿನಿಧಿಸುವುದರಿಂದ ಭಕ್ತರು ಸಾಮಾನ್ಯವಾಗಿ ಬಿಳಿ ಬಟ್ಟೆಗಳನ್ನೇ ಧರಿಸ್ತಾರೆ. ಹಾಲಿನ ಪಾಯಸ ಅಥವಾ ತುಪ್ಪದಿಂದ ತಯಾರಿಸಿದ ಸಿಹಿ ಪದಾರ್ಥವನ್ನ ನೈವೇದ್ಯವಾಗಿ ಕೊಡ್ತಾರೆ. ಹಾಗೂ ಶೈಲಪುತ್ರಿ ಆಶೀರ್ವಾದವು ಭಕ್ತರ ಜೀವನದಲ್ಲಿ ಯಶಸ್ಸು, ಸಂತೋಷ, ಶಾಂತಿಯನ್ನ ನೀಡುತ್ತಾರೆ ಅಂತ ಹೇಳಿ ನಂಬಲಾಗುತ್ತೆ. ಇನ್ನು ಶೈಲಪುತ್ರಿ ದೇವಿಯ ಮಂತ್ರ: ವಂದೇ ವಾಚಿತ ಲಾಭಾಯ ಚಂದ್ರಾರ್ಥ ಕೃತ ಶೇಖರಂ ವೃಷರೂಢಾಂ ಶೂಲಧರಂ ಶೈಲಪುತ್ರೀಂ ಯಶಸ್ವಿನಿಂ. ನವರಾತ್ರಿಯ 2ನೆಯ ದಿನವನ್ನ ದೇವಿಯ 2ನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತೆ. ಭಕ್ತರು ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ ಬ್ರಹ್ಮಚಾರಿಣಿ ಮಾತೆಯನ್ನ ಪೂಜಿಸ್ತಾರೆ. ಇನ್ನು ಈಕೆ ತಪಸ್ಸಿನ ದೇವತೆಯಾಗಿದ್ದು, ಈಕೆಯ ಆರಾಧನೆಯಿಂದ ಭಕ್ತರ ಜೀವನದಲ್ಲಿ ಉದ್ದಾಂತತೆ ಮತ್ತು ಸದ್ಗುಣಗಳು ಕೂಡ ಬೆಳೆಯುತ್ತವೆ. ಹೀಗೆ ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡಿ ದೇವತೆಯಾಗಿದ್ದಾಳೆ. ತೀವ್ರವಾದ ತಪಸ್ಸನ್ನು ಮಾಡಿದ್ದರಿಂದ ಆಕೆಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎಂಬ ಹೆಸರು ಕೂಡ ಬಂದಿದೆ. ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸೋದ್ರಿಂದ ಭಕ್ತರಲ್ಲಿ ದುರ್ಗುಣಗಳು ನಾಶವಾಗಿ ಒಳ್ಳೆಯ ಗುಣಗಳು ಬೆಳೆಯುತ್ತವೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಈ ದೇವಿಯನ್ನು ಪೂಜಿಸುವುದರ ಮೂಲಕ ಭಕ್ತರ ಜೀವನದಲ್ಲಿ ಸಂತೋಷ, ಶಾಂತಿ ಹಾಗೂ ಮಾಡುವ ಎಲ್ಲಾ ಕೆಲಸಗಳಲ್ಲೂ ನೆಮ್ಮದಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗಿದೆ. ಈಗ ಬ್ರಹ್ಮಚಾರಿಣಿ ಮಂತ್ರ: ದಧಾನಾಕಾರ ಪದ್ಮಾಭ್ಯಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದಾತು ಮಹಿ ಬ್ರಹ್ಮಚಾರಿಣಿನೋತ್ತಮ. ನವರಾತ್ರಿ ಹಬ್ಬದ 3ನೇ ದಿನ ಚಂದ್ರಘಂಟಾ ದೇವಿಯನ್ನ ಪೂಜಿಸಲಾಗುತ್ತೆ. ಈ ದಿನದಂದು ಭಕ್ತರು ಮಾನಸಿಕ ಶಾಂತಿ, ಧೈರ್ಯ ಹಾಗೂ ಪಾಪಗಳಿಂದ ಮುಕ್ತಿ ಪಡೆಯಲು ಚಂದ್ರಘಂಟಾ ದೇವಿಯನ್ನ ಪೂಜಿಸ್ತಾರೆ. ಚಂದ್ರಘಂಟಾ ದೇವಿಯು ಯುದ್ಧ ದೇವತೆ ಎಂದು ಕೂಡ ಕರೆಯಲಾಗುತ್ತೆ. ಈ ದೇವಿಯನ್ನ ಆರಾಧಿಸುವುದರಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತೆ ಎಂದು ನಂಬಲಾಗುತ್ತೆ. ಇನ್ನು ಭಕ್ತರು ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ಕೂಡ ಪಡೆಯುತ್ತಾರೆ. ಭಕ್ತರು ಶೌರ್ಯ ಮತ್ತು ಧೈರ್ಯದ ಆಶೀರ್ವಾದವನ್ನು ಪಡೆಯಲು ಚಂದ್ರಘಂಟಾ ದೇವಿಯನ್ನ ಪ್ರಾರ್ಥಿಸ್ತಾರೆ. ಈ ದಿನ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನ ದೇವಿಗೆ ನೈವೇದ್ಯವಾಗಿ ಕೂಡ ಅರ್ಪಿಸ್ತಾರೆ. ಇನ್ನು ಈ ದೇವಿಗೆ ಕೆಂಪು ಬಟ್ಟೆಯನ್ನ ಧರಿಸೋದ್ರಿಂದ ಮಂಗಳಕರವಾಗಿ ಕೂಡ ಕಾಣಿಸುತ್ತೆ. ಈಗ ಚಂದ್ರಘಂಟಾ ಮಂತ್ರ: ಪಿಂಡಾಂಚ ಪ್ರವಢಾರೂಢ ಚಂದ್ರಕೋಪಾಸ್ತ ಕೈರುತೆ ಪ್ರಸಾದಂ ತನುತೆ ಮಹಾಕ್ಯಂ ಚಂದ್ರಘಂಟತಿತೆ ವಿಶ್ರುತ. ನವರಾತ್ರಿ ಹಬ್ಬದ 4ನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತೆ. ಭಕ್ತರು
ಕೂಷ್ಮಾಂಡ ದೇವಿಯನ್ನ ಪೂಜಿಸಲು ಹಳದಿ ಬಣ್ಣದ ಉಡುಪುಗಳನ್ನ ಧರಿಸಿ ಪೂಜಿಸ್ತಾರೆ. ಇನ್ನು ಆಕೆ ನಗುಮುಗದಿಂದಲೇ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ದೇವಿ ಅಂತ ಕೂಡ ಕರೆಯಲ್ಪಡ್ತಾರೆ. 8 ಕೈಗಳ ಹೊಂದಿರುವ ಕಾರಣ ಆಕೆಗೆ ಅಷ್ಟಭುಜ ದೇವಿ ಎಂದು ಕೂಡ ಕರೆಯುತ್ತಾರೆ. ದೇವಿಯು ತ್ರಿಶೂಲ, ಚಕ್ರ, ಗದೆ, ಧನಸ್ಸು ಸೇರಿದಂತೆ ಹಲವು ಅಸ್ತ್ರ ಶಸ್ತ್ರಗಳನ್ನ ಜೊತೆಗೆ ಅಮೃತ ಕಲಶ, ಜಪಮಾಲೆ ಮತ್ತು ಕಮಲದ ಹೂವನ್ನು ಕೂಡ ಹಿಡಿದಿರ್ತಾರೆ. ಸಿಂಹವು ಇವರ ವಾಹನವಾಗಿದ್ದು ಕೂಷ್ಮಾಂಡ ದೇವಿ ಸೃಷ್ಟಿ ಶಕ್ತಿ, ಪ್ರಾಣಶಕ್ತಿ, ಉತ್ಸಾಹ ಮತ್ತು ಆರೋಗ್ಯವನ್ನ ಪ್ರತಿನಿಧಿಸ್ತಾಳೆ. ಈಕೆ ಅನಾಹತ ಚಕ್ರವನ್ನ ನಿಯಂತ್ರಿಸ್ತಾಳೆ. 4ನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಿದ್ರೆ ಆರೋಗ್ಯ, ಉತ್ಸಾಹ ಮತ್ತು ಸಂತೋಷ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕೂಷ್ಮಾಂಡ ದೇವಿ ಮಂತ್ರ: ವಂದೇ ವಾಂಛಿತ ಕಾಮಾರ್ಥ ಚಂದ್ರಾರ್ಥ ಕೃತ ಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿಂ. ನವರಾತ್ರಿಯ 5ನೇ ದಿನ ಸ್ಕಂದಮಾತಾ ದೇವಿಯನ್ನ ಪೂಜಿಸಲಾಗುತ್ತೆ. ಭಕ್ತರು ಹಸಿರು ಬಣ್ಣದ ವಸ್ತ್ರಗಳನ್ನ ಧರಿಸಿ ಸ್ಕಂದಮಾತಾ ದೇವಿಯನ್ನ ಪೂಜಿಸ್ತಾರೆ. ಸ್ಕಂದಮಾತಾ ದೇವಿಯು ದೇವಿ ಪಾರ್ವತಿ ತಾಯಿಯ ರೂಪವಾಗಿದ್ದು ಕಾರ್ತಿಕೇಯ ಅಂದ್ರೆ ಸ್ಕಂದನ ತಾಯಿ ಆಗಿರುವುದರಿಂದ ಆಕೆಗೆ ಸ್ಕಂದ ಮಾತಾ ಅಂತ ಕೂಡ ಹೆಸರು ಬಂತು. ಇವರ ಸಾಮಾನ್ಯವಾಗಿ 4 ಕೈಗಳಲ್ಲಿ 2 ಕೈಗಳಲ್ಲಿ ಕಮಲದ ಹೂಗಳನ್ನ ಹಿಡಿದುಕೊಂಡು, ಒಂದು ಕೈಯಲ್ಲಿ ಪುತ್ರ ಸ್ಕಂದನನ್ನ ಹಿಡಿದುಕೊಂಡು ಮತ್ತೊಂದು ಕೈಯನ್ನ ಆಶೀರ್ವಾದದ ಭಂಗಿಯಲ್ಲಿ ಕಾಣಿಸಿಕೊಳ್ತಾರೆ. ಇವರ ವಾಹನ ಸಿಂಹ. ಸ್ಕಂದ ಮಾತಾ ದೇವಿಯ ಆರಾಧನೆ ಮಾಡೋದ್ರಿಂದ ಭಕ್ತರಿಗೆ ಶಾಂತಿ, ಸಮೃದ್ಧಿ, ತಾಳ್ಮೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ತಾಯಿ ಮಗನ ಮಮತೆ ಮತ್ತು ಮಾತೃತ್ವದ ಶಕ್ತಿಯನ್ನು ಸ್ಕಂದ ಮಾತಾ ಪ್ರತಿನಿಧಿಸುತ್ತಾಳೆ. ಈಕೆ ವಿಶುದ್ಧ ಚಕ್ರವನ್ನು ನಿಯಂತ್ರಿಸುತ್ತಾಳೆ. ನವರಾತ್ರಿ ಹಬ್ಬದ 5ನೇ ದಿನ ಸ್ಕಂದ ಮಾತಾ ಭಕ್ತಿ ಮಾಡುವವರು ಜೀವನದಲ್ಲಿ ಧೈರ್ಯ, ಸಂತೋಷ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದುತ್ತಾರೆ ಎಂದು ನಂಬಲಾಗಿದೆ. ಸ್ಕಂದ ಮಾತಾ ಮಂತ್ರ: ಸಿಂಹ ಸಂಗತ ನಿತ್ಯಂ ಪದ್ಮಾಶ್ಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ನವರಾತ್ರಿಯ 6ನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲ್ಪಡ್ತೀವಿ. ಬೂದಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ಭಕ್ತರು ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲ್ಪಡ್ತಾರೆ. ಕಾತ್ಯಾಯಿನಿ ದೇವಿಯು ದುರ್ಗಾ ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪಗಳಲ್ಲಿ ಒಂದಾಗಿದ್ದು ಅವಳು ಮಹಿಷಾಸುರನ ಸಂಹಾರಕ್ಕೆ ಪ್ರಸಿದ್ಧಿಯಾಗಿದ್ದಳು. ಋಷಿ ಕಾತ್ಯಾಯನರ ತಪಸ್ಸಿನ ಫಲವಾಗಿ ಅವಳು ಜನಿಸಿದ್ದ ಕಾರಣ ಅವಳಿಗೆ ಕಾತ್ಯಾಯಿನಿ ಎಂದ ಹೆಸರು ಕೂಡ ಬಂತು. ದೇವಿ ಕಾತ್ಯಾಯನಿಗೆ 4 ಕೈಗಳು ಹೊಂದಿದ್ದು ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲ, ಹಾಗೆ ಮತ್ತೊಂದು ಕೈಯಲ್ಲಿ ಕತ್ತಿ, ಮತ್ತೊಂದು ಕೈ ಆಶೀರ್ವಾದದ ಭಂಗಿಯಲ್ಲಿ ಇರುತ್ತಾಳೆ. ಅವಳ ವಾಹನವು ಸಿಂಹ. ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಧೈರ್ಯ, ಬಲ ಮತ್ತು ಶತ್ರುನಾಶದ ಶಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಅವಳು ಆಜ್ಞಾ ಚಕ್ರವನ್ನ ನಿಯಂತ್ರಿಸ್ತಾಳೆ. ಇದು ಜ್ಞಾನ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಪ್ರತೀಕವಾಗಿದೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ದೈಹಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಹಾಗೂ ಸೌಭಾಗ್ಯ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಕಾತ್ಯಾಯಿನಿ ಮಂತ್ರ: ಚಂದ್ರಹಾಸೋಜ್ವಲಕರ ಶಾದ್ರೂಲವರ ವಾಹನ ಕಾತ್ಯಾಯಿನಿ ಶುಭಂ ದೈತ್ಯ ದೇವಿ ಧನವೇ ಘಾತೀತಿನೇ. ನವರಾತ್ರಿಯ 7ನೇ ದಿನ ಕಾಲರಾತ್ರಿ ದೇವಿಯನ್ನ ಪೂಜಿಸಲ್ಪಡ್ತೀವಿ. ಭಕ್ತರು ಕೇಸರಿ ಬಣ್ಣದ ವಸ್ತ್ರಗಳನ್ನ ಧರಿಸಿ ಕಾಲರಾತ್ರಿ ದೇವಿಯನ್ನ ಪೂಜಿಸ್ತಾರೆ. ಕಾಲರಾತ್ರಿ ದೇವಿಯು ದುರ್ಗೆಯ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕ ರೂಪಗಳಲ್ಲಿ ಒಂದಾಗಿದೆ. ಅವಳು ಎಲ್ಲಾ ದೈತ್ಯ ಶಕ್ತಿಗಳನ್ನ ಸಂಹರಿಸುವ ಶಕ್ತಿಶಾಲಿ ದೇವಿ. ಕಪ್ಪುಮುಖಿ, ಭಯಂಕರ ದೈತ್ಯರ ವಿರುದ್ಧ ರೂಪಿ. ವಿವಿಧ ಆಯುಧಗಳನ್ನ ಹಿಡಿದವಳು ಹಾಗೂ ಕೆಲ ಕೈಗಳನ್ನ ಆಶೀರ್ವಾದದ ಭಂಗಿಯಲ್ಲಿ ಕೂಡ ಹಿಡಿದಿರ್ತಾಳೆ. ಹಾವು ಮತ್ತು ಸಿಂಹ ಅವಳ ವಾಹನವಾಗಿರುತ್ತವೆ. ಎಲ್ಲಾ ರೀತಿಯ ನಷ್ಟ, ದೋಷ ಮತ್ತು ಕೆಟ್ಟ ಶಕ್ತಿಗಳನ್ನ ನಾಶ ಮಾಡ್ತಾಳೆ. ಮೂಲಾಧಾರ ಚಕ್ರ ಮತ್ತು ಆಜ್ಞಾ ಚಕ್ರ ಮೇಲೆ ಶಕ್ತಿಯನ್ನ ನಿಯಂತ್ರಿಸ್ತಾಳೆ. ಇನ್ನ ಭಕ್ತರು ಕಾಲರಾತ್ರಿ ದೇವಿಯ ಆರಾಧನೆಯಿಂದ ಭಯಹೀನತೆ, ಶಕ್ತಿಯೊಡನೆ ಧೈರ್ಯ ಮತ್ತು ಕಠಿಣತೆಯನ್ನು ಜಯಿಸುವ ಸಾಮರ್ಥ್ಯ ಕೂಡ ಪಡೆಯುತ್ತಾರೆ. ಇನ್ನು ಕಾಲರಾತ್ರಿ ಮಂತ್ರ: ವಾಮೋ ಪದೋಲ್ಲಾಸೋಹಲ ಲತಕಂಟಕ ಭೂಷಣ ವರ್ಧಾನಾಮೃತ ಧ್ವಜ ಕೃಷ್ಣ ಕಾಲರಾತ್ರಿ
ಭಯಂಕರಿ. ನವರಾತ್ರಿಯ 8ನೆಯ ದಿನ ಮಹಾಗೌರಿಯನ್ನ ಪೂಜಿಸಲಾಗುತ್ತೆ. ಮಹಾಗೌರಿಯನ್ನ ಪೂಜಿಸಲು ಭಕ್ತರು ನವಿಲು ಹಸಿರಿನ ಬಣ್ಣವನ್ನ ಧರಿಸಿ ಪೂಜಿಸ್ತಾರೆ. ಮಹಾಗೌರಿಯು ದುರ್ಗೆಯ ಶುದ್ಧತೆ, ಸೌಂದರ್ಯ ಮತ್ತು ಶಾಂತಿಯ ಪ್ರತಿಯ ರೂಪ. ಈ ದೇವಿಯು ಭಕ್ತರಿಗೆ ಶಕ್ತಿಯೊಂದಿಗೆ ಶುದ್ಧ ಮನಸ್ಸು, ಮನೋಶಾಂತಿ ಮತ್ತು ಸಂತೋಷವನ್ನ ನೀಡುತ್ತಾಳೆ. ದೇವಿಯು ಕೈಯಲ್ಲಿ ಕಮಲ ಮತ್ತು ಮತ್ತೊಂದು ಕೈ ಆಶೀರ್ವಾದ ಭಂಗಿಯಲ್ಲಿ ಕಾಣಿಸುತ್ತೆ. ದಟ್ಟವಾದ ಭದ್ರಗಾಯಿಯಾದ ಶ್ವಾನ ಅಥವಾ ಸಿಂಹ ಇವಳ ವಾಹನವಾಗುತ್ತೆ. ಇವಳು ಅನಾಹತ ಚಕ್ರ ಅಂದ್ರೆ ಹೃದಯ ಚಕ್ರವನ್ನ ನಿವಾರಿಸ್ತಾಳೆ. ಭಕ್ತರು ಮಹಾಗೌರಿ ದೇವಿಯ ಆರಾಧನೆಯಿಂದ ಮನಸ್ಸಿನ ಅಶುದ್ಧತೆ ದೂರವಾಗಿ ಆತ್ಮಶಕ್ತಿ ಹೆಚ್ಚುತ್ತದೆ ಮತ್ತು ಶುಭ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬುತ್ತಾರೆ. ಮಹಾಗೌರಿ ಮಂತ್ರ. ಶ್ವೇತ ಋಷೇ ಸಮಾರೂಢ ಶ್ವೇತಾಂಬರಧರ ಶುಚಿ ಮಹಾಗೌರಿ ಶುಭಂ ಧಗನ್ ಮಹಾದೇವ ಪ್ರಮೋದದ. ನವರಾತ್ರಿಯ ಕೊನೆಯ ದಿನ ಅಂದರೆ 9ನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸಲಾಗುತ್ತೆ. ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸಲು ಭಕ್ತರು ಗುಲಾಬಿ ಬಣ್ಣದ ಬಟ್ಟೆಗಳನ್ನ ಧರಿಸ್ತಾರೆ. ಸಿದ್ಧಿದಾತ್ರಿ ದೇವಿಯು ದುರ್ಗಾ ದೇವಿಯ ಅಂತಿಮ ಮತ್ತು ಪರಿಪೂರ್ಣ ರೂಪದಲ್ಲಿ ಒಂದಾಗಿದ್ದು ಎಲ್ಲಾ ವಿಧದ ಆಧ್ಯಾತ್ಮಿಕ ಮತ್ತು ಭೌತಿಕ ಸಿದ್ಧಿಗಳನ್ನ ನೀಡುತ್ತಾಳೆ. ಈ ದಿನ ಪೂಜೆಯು ನವರಾತ್ರಿಯ ಸಮಾರೋಪಕ್ಕೆ ವಿಶೇಷ ಮಹತ್ವ ನೀಡುತ್ತದೆ. ಸಿದ್ಧಿದಾತ್ರಿಗೆ 4 ಕೈಗಳು, ಬಲಗೈಯಲ್ಲಿ ತ್ರಿಶೂಲ, ಚಕ್ರ, ಗದ, ಆಶೀರ್ವಾದದ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಸಿದ್ಧಿದಾತ್ರಿಯ ವಾಹನ ಸಿಂಹ. ಸಹಸ್ರ ಚಕ್ರವನ್ನ ನಿಯಂತ್ರಣ ಮಾಡುತ್ತಾಳೆ ಸಿದ್ಧಿದಾತ್ರಿ ದೇವಿ. ಭಕ್ತರು ಸಿದ್ಧಿದಾತ್ರಿ ದೇವಿಯ ಆರಾಧನೆಯಿಂದ ಧೈರ್ಯ, ಬಲ, ಶಕ್ತಿ ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಎನ್ನುವುದನ್ನು ನಂಬಲಾಗುತ್ತದೆ. ಸಿದ್ಧಿದಾತ್ರಿ ಮಂತ್ರ. ಸಿದ್ಧ ಗಂಧರ್ವ ಯಕ್ಷ ಗೈರ್ ಸುರರೈ ರಮರಾರಪೈ ಸೇವ್ಯಮಾನ ಸದಾಭ್ಯುಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ. ಇದಾಗಿತ್ತು 9 ದಿನದ ನವರಾತ್ರಿಯ ವಿಶೇಷತೆಗಳು. ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮೀಡಿಯಾ ವಿಸ್ತಾದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮೀಡಿಯಾ ವಿಸ್ತಾನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.